ಜನಾರ್ದನ ರೆಡ್ಡಿ ಮಾಡೆಲ್ ಹೌಸ್ ಬೆಂಕಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ರೀಲ್ಸ್ ಮಾಡಲು ಹೋಗಿ ಮಾಡೆಲ್ ಹೌಸ್ ಬೆಂಕಿ ಹಚ್ಚಿದ್ರ ಅನ್ನೋ ಟ್ವಿಸ್ಟ್. 8 ಯುವಕರನ್ನ ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ಕೌಲ್ ಬಜಾರ್ನ 8 ಯುವಕರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 8 ಮಂದಿ ಪೈಕಿ 6 ಜನ ಅಪ್ರಾಪ್ತರು ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸ್ ಮೂಲಗಳಿಂದ TV5ಗೆ ಮಾಹಿತಿ ಸಿಗ್ತಾ ಇರೋದು. ಇದೇನೋ ರೀಲ್ಸ್ ಮಾಡೋದಕ್ಕೆ ಅಂತ ಹೋಗಿ ಒಂದು ಅವಘಡ ಸಂಭವಿಸಿದೆ ಅಂತ ಹೇಳ್ತಾ ಇದ್ದಾರೆ. ಮಾಹಿತಿ ಸಿಗಬೇಕಾಗತ್ತೆ. ಅಂದರೆ ಅದು ಹೆಂಗೆ ಮನೆಯೊಳಗಡೆ ಹೋದ್ರು, ಮನೆ ಒಳಗಡೆ ಹೋಗೋದಕ್ಕೆ ಅವಕಾಶ ಇತ್ತ, ಅಥವಾ ರೀಲ್ಸ್ ಮಾಡೋದಕ್ಕೆ ಇಲ್ಲಿ ಯಾವ ರೀತಿಯಾಗಿ ಅವ್ರು ಅವಕಾಶ ಪಡ್ಕೊಂಡ್ರು. ಮತ್ತು ಈ ಪ್ರಕರಣದಲ್ಲಿ ಒಟ್ಟು 8 ಜನ ಅಂತ ಹೇಳ್ತಾ ಇದ್ರು. ಆ ಪೈಕಿ 6 ಜನ ಅಪ್ರಾಪ್ತರೇ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ತನಿಖೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಮಾಹಿತಿ ಸಿಗ್ತಾ ಇರೋದು. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಇದೊಂದು ಮೇಜರ್ ಟ್ವಿಸ್ಟು. ಇಲ್ಲಿವರೆಗೂ ಕಾಂಗ್ರೆಸ್ನವರಿಂದ ಆಯಿತು, ಭರತ್ ರೆಡ್ಡಿ ಕಡೆಯವರು ಆಯಿತು ಅಂತ ಇದ್ರು. ಈಗ ನೋಡಿದ್ರೆ ಇದೇನೋ ಬೇರೆ ಆ್ಯಂಗಲ್ ಪಡ್ಕೊಳ್ತಾ ಇದೆ. ರೀಲ್ಸ್ ಮಾಡೋದಕ್ಕೆ ಹೋಗಿ ಅಂತ ಅಂದರೆ ಹಿಂಗೆ ಏನೇನು ಮಾಹಿತಿ ಸಿಗ್ತಾ ಇದೆ? ಖಂಡಿತವಾಗ್ಲೂ ನೀತಿ, ಈಗ ಸದ್ಯ ಬಂದಿರುವಂಥ ಮಾಹಿತಿ ಪ್ರಕಾರ ನೋಡ್ತಾ ಹೋದರೆ, ಈಗ ನೀವು ಸಹ ಗಮನಿಸ್ತಾ ಇರ್ತೀರಿ, ಸಾಕಷ್ಟು ಬಾರಿ ಸಾಮಾಜಿಕ ಜಾಲದಲ್ಲಿ ಕೆಲವೊಂದಿಷ್ಟು ಯುವಕರು ಈ ರೀತಿ ಹುಚ್ಚಾಟ ಮಾಡುವಂಥದ್ದಾಗಿರ್ಬೋದು, ರೀಲ್ಸ್ ಮಾಡೋದಂಥದ್ದಾಗಿರ್ಬೋದು, ಬೆಂಕಿ ಹಚ್ಚಿ ಕೈಯಲ್ಲಿ ಹಿಡ್ಕೊಳ್ಳೋದಾಗಿರ್ಬೋದು, ಈ ರೀತಿ ಮಾಡುವಂಥದ್ದು ಕೂಡ ಇರುತ್ತೆ. ಹೀಗಾಗಿ ಪೊಲೀಸರು ಕೂಡ ನಿನ್ನೆ ಏನು 8 ಜನರನ್ನ ಬಂಧಿಸುವಂಥ ಕೆಲಸಕ್ಕೆ ಏನು ಮುಂದಾಗಿದ್ರು, ಬಂಧಿಸಿರುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅವರಿಗೆ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿರುವಂಥ ಮಾಹಿತಿ ಪ್ರಕಾರ ಇದನ್ನ ರೀಲ್ಸ್ ಮಾಡೋಕ್ಕೆ ಹೋಗಿದ್ವಿ, ಅಲ್ಲಿ ರೀಲ್ಸ್ ಮಾಡೋಕ್ಕೆ ನಾವು ಸೇರ್ಕೊಂಡಿದ್ವಿ ಅನ್ನುವಂಥದ್ದನ್ನು ಪೊಲೀಸರಿಗೆ ಹೇಳಿದ್ದಾರೆ ಅನ್ನುವಂಥ ಇದು ಪ್ರಾಥಮಿಕ ಮಾಹಿತಿ ಆಗಿದ್ದು. ಹೀಗಾಗಿ ಅಲ್ಲಿ ರೀಲ್ಸ್ ಮಾಡೋದಕ್ಕೆ ಯಾಕೆ ಹೋಗಿದ್ರು, ಅಲ್ಲಿ ಬೆಂಕಿ ಯಾಕನ್ನ ತೊಗೊಂಡು ಹೋಗಿದ್ರು, ಡೀಸೆಲ್ ಯಾಕೆ ತೊಗೊಂಡು ಹೋಗಿದ್ರು, ಪೆಟ್ರೋಲ್ ಯಾಕೆ ತೊಗೊಂಡು ಹೋಗಿದ್ರು ಅನ್ನುವಂಥದ್ದು ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳು ಕೂಡ ಈಗ ಪೊಲೀಸರಿಂದಲೇ ಮಾಹಿತಿ ಲಭ್ಯವಾಗಬೇಕಾಗತ್ತೆ. ಜೊತೆಗೆ ಈಗ 8 ಜನರಲ್ಲಿ 6 ಜನ ಏನಿದ್ದಾರೆ ಅಪ್ರಾಪ್ತ ಹುಡುಗರು ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ. ಮಿಕ್ಕಿರೋರು ಯುವಕರಾಗಿರುವಂಥದ್ದು ಕೂಡ ಇದೆ. ಹೀಗಾಗಿ ಇವರನ್ನ ಈಗಾಗಲೇ ಬಂಧಿಸಿ ಪೊಲೀಸರು ಕೂಡ ತನಿಖೆಯನ್ನು ಸಹ ಮಾಡ್ತಾ ಇದ್ದಾರೆ. ಜೊತೆಗೆ ಏನು ಜನಾರ್ದನ್ ರೆಡ್ಡಿ ಅವರ ಸಹೋದರಾದಂಥ ಸೋಮಶೇಖರ್ ರೆಡ್ಡಿ ಆರೋಪ ಏನಿದೆ, ನಮ್ಮ ಮನೆಯನ್ನ ಸುಡಬೇಕು ಅಂತ ಹೇಳ್ಬಿಟ್ಟು ನಾರಾ ಭರತ್ ರೆಡ್ಡಿ ಅವರು ಒಂದು ಆರೋಪವನ್ನು ಮಾಡಿದ್ರು. ಆ ಆರೋಪದಡಿಯಲ್ಲಿ ಇವರು ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಮನೆಗೆ ಈ ಮಾಡೆಲ್ ಮನೆ ಏನಿದೆ ಈ ಮಾಡೆಲ್ ಮನೆಯನ್ನ ಸುಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನ ರಾಜಕೀಯದಲ್ಲಿ ಅವರು ಲೆಕ್ಕದಲ್ಲಿ ಕೂಡ ಹೇಳಿದ್ರು. ಅದು ಒಂದು ಬೆಂಕಿ ಹಚ್ಚಿದ ಒಂದು ಕೆಲಸ ಏನಿದೆ ಒಂದು ರಾಜಕೀಯ ತಿರುವನ್ನು ಸಹ ಪಡೆದುಕೊಂಡಿತ್ತು. ಹೀಗಾಗಿ ಪೊಲೀಸರು ಕೂಡ ಸಾಕಷ್ಟು ತನಿಖೆಯನ್ನು ಮಾಡುವಂಥ ಕೆಲಸಕ್ಕೆ ಕೂಡ ಈಗ ಮುಂದಾಗಿದ್ದಾರೆ. ಸಾಕಷ್ಟು ಇಂಚಿಂಚಾದ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಈಗ ಘಟನಾ ಸ್ಥಳದಲ್ಲಿ SP ಸುಮನ್ ಡಿ ಪನ್ನೇಕರ್ ಅವರ ನೇತೃತ್ವದಲ್ಲಿ DYSP ಸೇರಿದಂತೆ ಅಡಿಷನಲ್ SP ಆದಂಥ ರವಿಕುಮಾರ್ ಸೇರಿದಂತೆ ಅನೇಕ ಹಿರಿಯ ಅಧಿಕಾರಿಗಳು ಸಹ ಈಗ ಸ್ಥಳದಲ್ಲಿದ್ದಾರೆ. ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಈಗ ಏನು ಅರೆಸ್ಟ್ ಆಗಿರುವಂಥ 8 ಜನರು ಏನಿದ್ದಾರೋ 8 ಜನರು ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ಪೊಲೀಸರಿಗೆ ಕೊಟ್ಟಿರುವಂಥದ್ದು ಏನಂದ್ರೆ, ನಾವು ಯಾವ ರೀತಿಯಾಗಿ ಅಲ್ಲಿ ಹೋಗಿದ್ವಿ ಏನು ಅನ್ನೋದು ಏನು ಮಾಹಿತಿ ಕೊಟ್ಟಿದ್ರು ಅವ್ರು ಅದೇ ರೀತಿಯಾಗಿ ಹೋಗಿದ್ರು, ಅಥವಾ ಯಾರಾದರೂ ಅವ್ರು ಹೇಳಿರೋದಕ್ಕೆ ಹೋಗಿದ್ದಾರಾ ಅನ್ನುವಂಥದ್ದನ್ನ ಈಗ ಮಾಹಿತಿಯನ್ನ ಪಡೆದುಕೊಳ್ಳುವಂಥ ಕೆಲಸವನ್ನ ಪೊಲೀಸರು ಸಹ ಮಾಡ್ತಾ ಇದ್ದಾರೆ. ನೀತಿ ಸಿದ್ದು, ರಾತ್ರಿನ ಪ್ರತಿಭಟನೆ ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ಇಲ್ಲಿ ಕಾಂಗ್ರೆಸ್ನವ್ರ ಮೇಲೆ ಆರೋಪ, ಈ ಹಿಂದೆನೆ ಬೆಂಕಿ ಹಚ್ತೀವಿ ಅಂತ ಹೇಳಿದ್ರು ಅವರೇ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾ ಇರೋದು. ಈಗೇನೋ ಹೊಸದು ರೀಲ್ಸ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ತನಿಖೆಗಿಂತ ಮುಂಚೆ BJPಗರು ಏನಾದರೂ ನಾವು ಪ್ರತಿಭಟನೆ ಮಾಡಿಯೇ ತೀರ್ತೀವಿ, ಇದು ಉದ್ದೇಶಪೂರ್ವಕವಾಗಿ ಆಗಿರೋದು, ಅಚಾನಕ್ ಆಗಿದ್ದಲ್ಲ ಅಂತ ಏನಾದ್ರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಾ, ಹಿಂಗೆ ಏನು ಅಂತ? ಖಂಡಿತವಾಗ್ಲೂ ನೀತಿ, ನಿನ್ನೆ ಅಷ್ಟೇ ಕೂಡ ಒಂದು ಬೃಹತ್ ಆದಂಥ ಒಂದು ಪ್ರತಿಭಟನೆಯನ್ನು ಬಳ್ಳಾರಿಯ ಹೃದಯ ಭಾಗದಲ್ಲಿರುವಂಥ ರಾಯಲ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ಸಹ ಮಾಡಿದರು. ಪ್ರತಿಭಟನೆಯಲ್ಲಿ ಕೂಡ ಅವರು ಘೋಷಣೆಯನ್ನು ಕೂಗ್ತಾ ಇರುವಂಥದ್ದು ಒಂದೇ, ಕಾಂಗ್ರೆಸ್ ಕಾರ್ಯಕರ್ತರ ಇದನ್ನು ಮಾಡಿದ್ದು, ಕಾಂಗ್ರೆಸ್ ಕಾರ್ಯಕರ್ತರನ್ನೇ ನೀವು ಅರೆಸ್ಟ್ ಮಾಡಬೇಕು, ಅವರೇ ಇದನ್ನು ಮಾಡಿರುವಂಥದ್ದನ್ನು ಕೂಡ ಆರೋಪವನ್ನು ಸಹ ಮಾಡಿದರು. ಜೊತೆಗೆ ಸೋಮಶೇಖರ್ ರೆಡ್ಡಿ ಅವರ ಬಹುದೊಡ್ಡ ಆರೋಪ ಏನೆಂದರೆ, ಸ್ವತಃ ನಾರಾ ಭರತ್ ರೆಡ್ಡಿ ಅವರೇ ಬಂದು ನಮ್ಮ ಮನೆಯನ್ನು ಸುಡ್ತೀನಿ ಅಂತ ಹೇಳ್ತಾ ಇದ್ರು. ಅದನ್ನು ಕೇಳಿಕೊಂಡಂಥ ಇವರ ಕಾರ್ಯಕರ್ತರೇನಿದ್ದಾರೆ ಅವರ ಕಾರ್ಯಕರ್ತರೇ ಈ ರೀತಿ ಮಾಡಿರುವಂಥದ್ದು. ಇದನ್ನ ಕಾರ್ಯಕರ್ತರಿಗೆ ಪ್ರಚೋದನೆ ಆಗಿ ಇವರು ಭರತ್ ರೆಡ್ಡಿ ಅವರೇ ಮಾತನಾಡಿದ್ರು. ಹೀಗಾಗಿ ಅವರ ಕಾರ್ಯಕರ್ತರೇ ಇದನ್ನ ಮಾಡಿದ್ದು. ನಾವು ಆತನನ್ನ ವಿಡಿಯೋಗಳಲ್ಲಿ ಕೂಡ ಏನು ಮೊನ್ನೆ ನಡೆದಂತ ಬ್ಯಾನರ್ ಹಾಕುವಂತ ವಿಚಾರಕ್ಕೆ ನಡೆದಂತ ಗಲಾಟೆಯಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳು ಏನು ನೋಡಿದ್ವೋ ಆ ವಿಡಿಯೋದಲ್ಲಿ ಈ ಬೆಂಕಿ ಹಚ್ಚಿದವರು ಇದ್ದಾರೆ, ಅವರು ನಾವು ನೋಡಿದ್ದೀವಿ ಅನ್ನುವಂಥದ್ದನ್ನ ಕೂಡ ಆರೋಪವನ್ನು ಮಾಡಿದ್ದಾರೆ. ಹೀಗಾಗಿ ಇದು ಸಾಕಷ್ಟು ರಾಜಕೀಯ ತಿರುವನ್ನು ಸಹ ಪಡೆದುಕೊಂಡಿದೆ. ಹೀಗಾಗಿ ಪೊಲೀಸರು ಕೂಡ ಇದಕ್ಕೆ ಒಂದು ಉತ್ತರ ಕೊಡಬೇಕಾಗತ್ತೆ. ಯಾಕಂದ್ರೆ ಯಾರು ಬೆಂಕಿ ಹಚ್ಚಿದ್ರು, ಎಲ್ಲಿಂದ ಬಂತು, ಅವರು ಕಾಂಗ್ರೆಸ್ ಕಾರ್ಯಕರ್ತರ ಅಥವಾ ರೀಲ್ಸ್ ಮಾಡಕ್ಕೆ ಹೋಗಿ ಬೆಂಕಿ ಹಚ್ಚಿದ್ರ ಅನ್ನುವಂತ ಮಾಹಿತಿಯನ್ನು ಕೂಡ ಈಗ ಪೊಲೀಸರ ಬಲ್ಲ ಮೂಲಗಳಿಂದ ಕೂಡ ತಿಳಿದು ಬರಬೇಕಾಗತ್ತೆ. ನೀತಿ, ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮ ಡೀಟೇಲ್ಸ್ಗೆ.